ವಿದ್ಯಾರ್ಥಿ ಜೀವನದಲ್ಲಿಯೇ ಪ್ರೀತಿ ಪ್ರೇಮಕ್ಕೆ ಒಳಗಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳದೆ ಉತ್ತಮವಾಗಿ ರೂಪಿಸಿಕೊಳ್ಳುವ ಮೂಲಕ ಬದುಕು ಕಟ್ಟಿಕೊಳ್ಳಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿ, ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಹೆಚ್ಚಾಗುತ್ತಿದೆ. ವಿದ್ಯಾರ್ಥಿಗಳು ಮನಸ್ಸಿಟ್ಟು ಕಲಿಯುವ ವಿದ್ಯೆ ಜೀವನ ಪೂರ್ತಿಯಾಗಿ ಉಳಿಯುತ್ತದೆ. ವಿದ್ಯಾರ್ಥಿಗಳು ಒಳ್ಳೆಯ ಆದರ್ಶ, ಆಚಾರ, ವಿಚಾರ ಮತ್ತು ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಬಾಲ ಗರ್ಭಿಣಿಯರು ಅತಿ ಹೆಚ್ಚು ಕೋಲಾರ ಜಿಲ್ಲೆಯಲ್ಲಿ ಪತ್ತೆಯಾಗುತ್ತಿದ್ದು, ವಿದ್ಯಾರ್ಥಿನಿಯರು ಯಾವುದೇ ಪ್ರೀತಿಗೆ ಮೋಸ ಹೋಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ ಅಂತ ಸಲಹೆ ನೀಡಿದರು. ತುಂಬಷ್ಟು ಏನಾಗ್ತಿದೆ, ಒಡೆದೋಗ್ತದೆ. ನಿಮ್ಮದು ಮಡಿಕೆ ಇದ್ದಂಗೆ, ಹೌದಾ? ಮಡಿಕೆ, ಮಣ್ಣಿನ ಮಡಿಕೆ ನಿಮ್ದೆಲ್ಲ, ಹೌದಾ? ಹೌದೇನ್ರ? ನಿಮ್ದು ಮಣ್ಣಿನ ಮಡಿಕೆ ಆಗಬಾರ್ದು. ನಿಮ್ದು ಯಾವತ್ತು ಮಣ್ಣಿನ ಮಡಿಕೆ ಆಗಬಾರ್ದು. ಈಗ ನಿಮಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಿಮಗೆ ಗೊತ್ತಿಲ್ಲ. ನೀವು ಇವಾಗ ಏನು ಮನಸ್ಸಿಟ್ಟು ಕಲಿತೀರಿ, ಏನು ಮನಸ್ಸಿಟ್ಟು ಓದ್ತೀರಿ, ಇದು ನಿಮ್ಮ ಲೈಫ್ ಲಾಂಗ್ ಉಳಿತದೆ ಕಣಪ್ಪ. ಏನಮ್ಮ? ಲೈಫ್ ಲಾಂಗ್ ಉಳಿತದೆ. ಸೊ ಹಾಗಾಗಿ ನಿಮ್ಮಲ್ಲಿ ಎಷ್ಟು ಬೇಕಾದ್ರೂ ತುಂಬಿಸುವಷ್ಟು ಶಕ್ತಿ ನಿಮ್ಮಲ್ಲಿರ್ತದೆ. ಅದು ಒಡೆದೋಗಲ್ಲ, ಯಾವತ್ತೂ ಒಡೆದೋಗೋದಿಲ್ಲ. ಈಗ ನಿಮಗೆ ಈ ವಯಸ್ಸಲ್ಲಿ ನಿಮಗೆ ಒಡೆದೋಗಂಥ ಪ್ರಶ್ನೆನೇ ಬರೋದಿಲ್ಲ. ಎಷ್ಟು ಬೇಕಾದ್ರೂ ತುಂಬ್ಕೋಬೋದು ನಿಮ್ಮಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಆದರ್ಶಗಳನ್ನು, ಒಳ್ಳೆಯ ಆಚಾರ ವಿಚಾರಗಳನ್ನು, ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಮನಸ್ಸುಗಳಲ್ಲಿ ತುಂಬಿಕೊಳ್ತೀರಾ? ಹೆಣ್ಮಕ್ಳು ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಮಹಿಳಾ ಶಿಕ್ಷಕರಿದ್ದಾರೆ, ದಯವಿಟ್ಟು ಅದರ ಬಗ್ಗೆ ತಾವು ಮಹಿಳಾ ಟೀಚರ್ಸು ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ದಯವಿಟ್ಟು ಹೇಳ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಸಾಕಷ್ಟು ಪ್ರಕರಣಗಳಾಗ್ತಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ. ಹುಡುಗರು ಕೇಳ್ರಲ್ಲಿ, ಇಡೀ ಕೋಲಾರ ಜಿಲ್ಲೆಯಲ್ಲಿ 98 ಬಾಲ ಗರ್ಭಿಣಿಯರು ಆಗಿದ್ದಾರೆ. ಅರ್ಥ ಆಗ್ತಿದೆಯಾ? ಬಾಲ ಗರ್ಭಿಣಿಯರು ಅಂತಂದರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಗರ್ಭವನ್ನು ಧರಿಸೋದು, ಗರ್ಭಿಣಿಯರಾಗುವಂಥದ್ದು. ಇದು ತುಂಬ ಡೇಂಜರ್.